ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ವಾರ ಭವಿಷ್ಯ ಅಂದಾಗ ಈ ವಾರದಲ್ಲಿ ನಮ್ಮ ಜೀವನದಲ್ಲಿ ಆಗಬಹುದಾದಂತಹ ಏನಾದರೂ ಬದಲಾವಣೆಗಳಿರಬಹುದಾ, ಅಥವಾ ಜೀವನದಲ್ಲಿ ಏನಾದರೂ ಮಹತ್ತರವಾದಂತಹ ತಿರುವು ಪಡ್ಕೊಳ್ಬಹುದಾ ಅಂತ ಸಾಕಷ್ಟು ಕುತೂಹಲಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳು 25ನೇ ತಾರೀಕಿನಿಂದ 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ತನಕ ಬರ್ತಕ್ಕಂತಹ ಈ ವಾರದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಬಹುದು ಅಥವಾ ಸಾಧಾರಣವಾಗಿಯೇ ಇರಬಹುದಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಅನಿರೀಕ್ಷಿತವಾಗಿ ಅನೇಕ ಸಂಕಟಗಳು ಬಂದು ಒದಗುವಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಹಾಗಾಗಿ ಅದನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ನೀವು ಸ್ವಲ್ಪ ಜಾಗೃತರಾಗಿರೋದು ತುಂಬ ಉತ್ತಮವಾಗತ್ತೆ. ಕೆಲವೊಮ್ಮೆ ನಾವು ಅಂದ್ಕೊಳ್ಳೋದೇ ಇಲ್ಲ, ಅದೇ ಅನಿರೀಕ್ಷಿತವಾಗಿ ಏನು ಏಕಾಏಕಿ ಬರ್ತಕ್ಕಂತಹ ಸಮಸ್ಯೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅನಿರೀಕ್ಷಿತವಾಗಿ ಉತ್ತಮ ಫಲಗಳು ಕೂಡ ಬರುವಂತಹ ಸಾಧ್ಯತೆಗಳು ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಇದೆ. ಅಂದರೆ ಸಂಕಟಗಳು ಇದೆ, ಅನೇಕ ರೀತಿಯ ಅನುಕೂಲತೆಗಳು ಕೂಡ ಇದೆ. ಹಾಗಾಗಿ ಇದೊಂದು ರೀತಿಯ ಬಹಳ ಒಂದು ರೀತಿಯ ಖುಷಿಯಾಗಿರ್ತಕ್ಕಂತಹ ಒಂದು ವಾರ ಅಂತಲೇ ಹೇಳಬಹುದು ಅವರಿಗೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಅನೇಕ ದಿವಸದಿಂದ ಬರಬೇಕಾದಂತಹ ಅನೇಕ ಹಣ ಬಂದು ನಿಂತು ಹೋಗಿರುವಂಥದ್ದೆಲ್ಲ ನಾನಾ ಮೂಲಗಳಿಂದ ಬರೋದಕ್ಕೆ ಪ್ರಾರಂಭ ಆಗತ್ತೆ. ಆದರೆ ನೀವು ಅದನ್ನು ಸದ್ವಿನಿಯೋಗ ಮಾಡಿ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಮುಂದಿನ ಜೀವನಕ್ಕೆ ತುಂಬ ಉತ್ತಮವಾಗತ್ತೆ. ಮತ್ತು ಯಾರೆಲ್ಲ ರಾಜಕೀಯದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಇದು ಒಳ್ಳೆಯ ಕಾಲ. ನೀವು ಸ್ವಲ್ಪ ಸಂಕೋಚವನ್ನು ಬಿಟ್ಟು ಜನರೊಂದಿಗೆ ಚೆನ್ನಾಗಿ ಮಾತನಾಡಿ ಅವರ ಬೆಂಬಲವನ್ನು ಪಡ್ಕೊಂಡಿದ್ದೆ ಆದರೆ ಮುಂದಿನ ದಿನಕ್ಕೆ ಇದೊಂದು ರೀತಿಯ ತಳಹದಿ ಕೂಡ ಆಗಬಹುದಾಗಿದೆ. ಇನ್ನು ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಚೆನ್ನಾಗಿಯೇ ಆಗುವಂಥದ್ದು ಇದೆ. ಅದೇ ರೀತಿಯಾಗಿ ಅನೇಕ ರೀತಿಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮವಾಗುವಂಥದ್ದು ಇದೆ. ಹಾಗೆಯೇ ಹೆಚ್ಚಿನ ಒಂದು ಖರ್ಚುಗಳು ಕೂಡ ಬರ್ತಕ್ಕಂಥದ್ದು ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಒಂದು ರೀತಿಯ ಮಿಶ್ರ ಫಲಗಳನ್ನು ಅವರು ಈ ವಾರದಲ್ಲಿ ನೋಡುವಂಥದ್ದಿದೆ. ಇದರ ಜೊತೆಗೆ ಅವರಿಗೆ ಕುಟುಂಬದಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಒಂದು ಉತ್ತಮವಾದಂತಹ ವಾತಾವರಣ ಕಂಡುಬರುವಂಥದ್ದಿದೆ. ಎಲ್ಲೋ ಒಂದೆರಡು ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಅತ್ಯಂತ ಶುಭಕರವಾಗುವಂಥದ್ದಿದೆ. ನೀವು ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರತಿನಿತ್ಯವೂ ಹೊರಗಡೆ ಹೋಗೋದ್ರಿಂದ ಎಲ್ಲವೂ ಕೂಡ ಶುಭವಾಗುವ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನೀವು ಯಾವಾಗಲೂ ಸಾಲವನ್ನು ಮಾಡಿರ್ತೀರ. ಸಣ್ಣ ಪುಟ್ಟ ಸಾಲಗಳದೇನು ಬಹಳ ದೊಡ್ಡ ಮೊತ್ತದಲ್ಲ, ಸಣ್ಣ ಸಾಲ ತಾನೇ ಅಂತ ಹೇಳಿ ನೀವು ಅದನ್ನು ಸ್ವಲ್ಪ ಕಡೆಗಣಿಸಿರ್ತೀರ. ನೀವು ಅದನ್ನು ಬಹಳ ಬೇಗ ಅದನ್ನು ತೀರಿಸಿ ಸರಿಪಡಿಸ್ಕೊಳ್ಳೋದು ತುಂಬ ಉತ್ತಮ. ಯಾಕೆ ಅಂದರೆ ಅದು ನಿಮಗೆ ಮುಂದೆ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಯಾರೆಲ್ಲ ವೃಷಭ ರಾಶಿಯವರಲ್ಲಿ ಸಣ್ಣ ಪುಟ್ಟ ಸಾಲಗಳಿರುತ್ತೆ ಅದನ್ನು ಸಂಪೂರ್ಣವಾಗಿ ನೀವು ತೀರಿಸಿ ಅದನ್ನು ಬಿಡುಗಡೆ ಮಾಡಿಕೊಳ್ಳೋದ್ರಿಂದ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಾ. ನಿಮಗೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ಇರತಕ್ಕಂಥದ್ದು. ಯಾವುದೋ ವಾಹನವನ್ನು ಖರೀದಿ ಮಾಡಬೇಕು ಅಂತ ಬಹಳ ಇಚ್ಛೆ ಪಟ್ಟಿರ್ತೀರ. ನೀವು ಇಚ್ಛೆಪಟ್ಟಂತಹ ವಾಹನವನ್ನೇ ಖರೀದಿಸುವಂತಹ ಒಂದು ಯೋಗ ಕೂಡ ಈ ವಾರದಲ್ಲಿ ನಿಮ್ಮ ಭಾಗಕ್ಕೆ ಸಿಕ್ಕುವಂಥದ್ದಿದೆ. ಇದರ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಲೆದೋರುವಂಥದ್ದಿದೆ. ಹಾಗಾಗಿ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಕಂಡುಬರುವಂತಹ ಯಾವುದಾದರೂ ಸಮಸ್ಯೆಗಳು ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರುವಂಥದ್ದಿದೆ. ಅದನ್ನು ಕೂಡ ಸೂಕ್ತವಾದ ಕಾಲದಲ್ಲಿ ಚಿಕಿತ್ಸೆ ಮಾಡಿಕೊಂಡರೆ ಸರಿಪಡಿಸ್ಕೊಳ್ಬಹುದು. ಇನ್ನು ನೀವು ದಿಢೀರಂತ ಯಾವುದೋ ಒಂದು ಆತುರದ ನಿರ್ಧಾರವನ್ನು ತೆಗೆದುಕೊಂಡು ವಿದೇಶಕ್ಕೆ ಪ್ರಯಾಣವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀರಾ. ಅಲ್ಲಿಗೆ ಹೋದಾಗ ಅನೇಕ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತಹ ಪ್ರಸಂಗ ಕೂಡ ಬರುವಂಥದ್ದಿದೆ. ಹಾಗಾಗಿ ಮುಂಜಾಗ್ರತೆಯಾಗಿ ನೀವು ವಿದೇಶಕ್ಕೆ ಪ್ರಯಾಣ ಮಾಡೋದಿದ್ದರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಬೇಕಾಗ್ತಕ್ಕಂತಹ ಕಾಗದ ಪತ್ರಗಳನ್ನು ಸರಿಯಾಗಿ ಇಟ್ಟುಕೊಂಡು ನೀವು ಆಚೆ ಹೋಗೋದು ಸರ್ವಕ್ಷೇಮ. ಇನ್ನು ಮಿಥುನ ರಾಶಿಯವರಿಗೆ ಯಾರೆಲ್ಲ ಮಿಥುನ ರಾಶಿಯವರಲ್ಲಿ ಅಕಸ್ಮಾತ್ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂತಹವ್ರು ಇರ್ತಾರೆ, ಅಂಥವರಿಗೆ ಸಂಬಳದ ವಿಚಾರವಾಗಿ ಸ್ವಲ್ಪ ಮಾತುಕತೆಗಳು ಬರ್ತಕ್ಕಂಥದ್ದು. ಆ ವಿಚಾರವಾಗಿ ಸ್ವಲ್ಪ ವ್ಯವಸ್ಥಾಪಕರ ಜೊತೆಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಗೊಂದಲದ ವಾತಾವರಣ ಒಂದು ನಿರ್ಮಾಣ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ನೀವು
ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇ ಆದರೆ ಅದು ಶುಭವಾಗಿ ಕೊನೆಗೊಳ್ಳುತ್ತೆ. ಇನ್ನು ಮಿಥುನ ರಾಶಿಯವರಲ್ಲಿ ಮನೆಯಲ್ಲಿ ಸ್ವಲ್ಪ ಮಾತುಕತೆಗಳು ಬರುವಂಥದ್ದಿದೆ. ನೀವು ಬಹಳ ವಿವೇಕದಿಂದ ಬಹಳ ತಿಳುವಳಿಕೆಯಿಂದ ಮಾತನಾಡಲಿಕ್ಕೆ ಹೋಗ್ತೀರಾ. ಅದನ್ನು ಎದುರುಗಡೆ ನೋಡುವಂಥವರು ತಪ್ಪಾಗಿ ಅರ್ಥೈಸಿ ಅಹಂಕಾರದಿಂದ ಮಾತನಾಡ್ತಾ ಇದ್ದೀರಾ ಅಂತ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಉಂಟಾಗುವಂತಿದೆ. ಹಾಗಾಗಿ ನೀವು ಆಡುವ ಮಾತು ಬಹಳ ಜಾಣ್ಮೆಯಿಂದ ಮಾತನಾಡಿ, ಸಾಧಾರಣವಾಗಿ ಮಾತನಾಡುವ ರೀತಿಯಲ್ಲಿ ಮಾತನಾಡಿ, ಯಾವುದೇ ರೀತಿಯ ವಿಶೇಷವಾದಂತಹ ಜ್ಞಾನವನ್ನು ವ್ಯಕ್ತಪಡಿಸೋದ್ರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ಮಿಥುನ ರಾಶಿಯವರು ಕ್ರೀಡಾಪಟುಗಳಿರ್ತೀರ, ಸ್ಪೋರ್ಟ್ಸ್ ಪರ್ಸನ್ ಅಂತ ಏನು ಹೇಳ್ತೀವಿ, ಅಂಥವ್ರು ಯಾರು ಇದ್ದರೆ ಮೈದಾನದಲ್ಲಿ ನೀವು ಆಟ ಆಡುವಾಗ ಬಹಳ ನೀವು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಏನಾದರೂ ಕೂಡ ತೊಂದರೆಗಳು ಅನುಭವಿಸುವಂಥದ್ದು ಅಥವಾ ಏಳು ಬೀಳುಗಳಾಗುವಂಥದ್ದು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಿದ್ದೇ ಆದರೆ ಬೇರೆ ಎಲ್ಲವೂ ಕೂಡ ಸುಖಾಂತ್ಯವಾಗಿ ಇರತಕ್ಕಂಥದ್ದಿದೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಸಂಭ್ರಮ ಇರತಕ್ಕಂತಹ ವಾರ ಇದಾಗಿರುತ್ತೆ. ಅದರಲ್ಲೂ ಕೂಡ ನೀವು ಯಾವುದೋ ಒಂದು ಪಾರಿತೋಷಕವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಹಣವನ್ನು ಕೂಡ ವ್ಯಯವನ್ನು ಮಾಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಯಾಕೆ ಅಂತ ಹೇಳಿದ್ರೆ ಅದರಿಂದಾಗಿ ನಿಮಗೆ ಕೆಲವೊಂದು ಅಪಮಾನಗಳು ಬರ್ತಕ್ಕಂಥದ್ದು ಅಥವಾ ಅಪವಾದಗಳು ಬರ್ತಕ್ಕಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಜೊತೆಗೆ ಹೆಚ್ಚಾಗಿ ಬೇಡದ್ದಕ್ಕೆ ಹೆಚ್ಚಾಗಿ ಹಣವನ್ನು ನೀವು ವ್ಯಯವನ್ನು ಮಾಡ್ತಾ ಇದ್ದೀರಾ. ಅದನ್ನು ತಪ್ಪಿಸಿಕೊಂಡರೆ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗುವಂತಹ ಯೋಗಗಳಿದೆ. ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ವಾತಾವರಣ ಸ್ವಲ್ಪ ಹಿಂದಿನ ವಾರದಲ್ಲಿ ಮಾತುಕತೆಗಳು ಬರುವಂಥದ್ದು, ವಿರಸವಾಗುವಂಥದ್ದು, ದಂಪತಿಗಳಲ್ಲಿ ಕಲಹ ಉಂಟಾಗ್ತಕ್ಕಂತಹ ಲಕ್ಷಣ ಇತ್ತು. ಆದರೆ ಈ ವಾರದಲ್ಲಿ ಅವೆಲ್ಲವೂ ಸರಿ ಹೋಗುತ್ತೆ, ಸುಖಾಂತ್ಯವಾಗತ್ತೆ, ವಿರಸವೆಲ್ಲವೂ ಸರಸವಾಗುವಂತಹ ಒಂದು ಯೋಗ ಇದೆ. ಅದರ ಜೊತೆಗೆ ನಿಮಗೆ ಬಹಳ ದಿವಸದಿಂದ ಬರಬೇಕಾದಂತಹ ಯಾವುದೋ ಹಣ ಇತ್ತು, ಅದು ಈ ವಾರದಲ್ಲಿ ನಿಮಗೆ ದಿಢೀರಂತ ಬರುವಂತಹ ಯೋಗ ಇದೆ. ಹಾಗಾಗಿ ನಾನಾ ರೀತಿಯಲ್ಲಿ ನಿಮಗೆ ಈ ವಾರದಲ್ಲಿ ಶುಭ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದನ್ನು ನೀವು ಸ್ವೀಕರಿಸಿ ಸಂತೋಷವನ್ನು ಪಡುವಂತಹ ಒಂದು ಮನಸ್ಥಿತಿಯಲ್ಲಿ ನೀವು ಈ ವಾರ ಇರ್ತೀರ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ವೈರತ್ವ ಕಂಡು ಬರ್ತಕ್ಕಂತಹ ವಾರ. ನಿಮ್ಮ ಮನೆಯ ಬಂಧುಗಳಿಂದನೇ ನಿಮಗೆ ಸ್ವಲ್ಪ ವೈರತ್ವ ಉಂಟಾಗ್ತಕ್ಕಂಥದ್ದಿದೆ. ಜೊತೆಗೆ ನೀವು ನಿಮ್ಮದಲ್ಲದ ಆಸ್ತಿಗಾಗಿ ಅಥವಾ ಒಡವೆಗಳಿಗಾಗಿ ನೀವು ಸ್ವಲ್ಪ ಆಸೆಯನ್ನು ಪಡ್ತಕ್ಕಂಥದ್ದು ಅಥವಾ ಬೇರೆಯವರಿಂದ ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಅದೆಲ್ಲವ ದುರಾಸೆಯನ್ನು ಬಿಟ್ಟು ಸ್ವಲ್ಪ ನೀವು ಸಮಾಧಾನವಾಗಿ ಧರ್ಮದ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ನಿಮಗೆಲ್ಲವೂ ಕೂಡ ಕ್ಷೇಮವಾಗುವಂತಹ ಒಂದು ಯೋಗ ಕೂಡ ಈ ವಾರದಲ್ಲಿ ಇದೆ. ಅಷ್ಟೇ ಅಲ್ಲ, ಈ ವಾರದಲ್ಲಿ ಯಾವುದೋ ಒಂದು ಭಗವಂತನ ಒಂದು ಪ್ರೇರಣೆಯಿಂದ ಶುಭವಾರ್ತೆಯನ್ನು ಕೇಳುವಂತಹ ಯೋಗ ಇದೆ. ಅದರಿಂದಾಗಿ ಮನಸ್ಸಿಗೆ ಮತ್ತು ಮನೆಯಲ್ಲಿ ಎಲ್ಲ ಸಡಗರದ ಒಂದು ವಾತಾವರಣ ಕೂಡ ನಿಮಗೆ ಕಂಡುಬರುವಂಥದ್ದಿದೆ. ಆ ಒಂದು ನಿಟ್ಟಿನಲ್ಲಿ ನೀವು ಬಹಳ ಸಂತೋಷದಿಂದ ಈ ವಾರವನ್ನು ಕಳೆಯುವಂತಹ ಯೋಗ ನಿಮ್ಮದಾಗತ್ತೆ. ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಸಬಲರಾಗಿರ್ತೀರ. ಹಾಗಾಗಿ ಯಾವುದೇ ರೀತಿಯ ಒಂದು ಮನಸ್ಥಿತಿ ನಿಮಗೆ ಒಂದು ರೀತಿ ತೊಂದರೆಗಳು ಇಲ್ಲದೆ ಇರೋದರಿಂದ ನೀವು ಸ್ವಲ್ಪ ಸಮಾಧಾನವಾಗಿದ್ದು ಮಾತಿನ ಒಂದು ಬದಲಾವಣೆಯನ್ನು ಮಾಡಿಕೊಂಡಿದ್ದೆ ಆದರೆ ವಾರ ಎಲ್ಲವೂ ಕೂಡ ಚೆನ್ನಾಗಿಯೇ ನಿಮಗೆ ಕಂಡುಬರುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯುವಂತಹ ವಾರ ಇದು. ಯಾಕೆ ಅಂತ ಹೇಳಿದ್ರೆ ಈ ವಾರದಲ್ಲಿ ನಿಮಗೆ ಅನೇಕ ಹೊಸ ಕೆಲಸಗಳು, ನೀವು ಯಾವ ರೀತಿಯ ಕೆಲಸ ನಿಮಗೆ ಬೇಕು ಅಂತ ಆಸೆ ಪಡ್ತಾ ಇದ್ರಿ ಅದೇ ರೀತಿಯ ಕೆಲಸಗಳು ನಿಮ್ಮ ಭಾಗಕ್ಕೆ ಬರ್ತಾ ಇದೆ. ಆದರೆ ಒಂದೇ ನೀವು ಮಾಡ್ತಕ್ಕಂತಹ ತಪ್ಪು ಏನಂತ ಹೇಳಿದ್ರೆ, ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಕೂಡ ಬರೀ ಬಾಯಿ ಮಾತಿನಲ್ಲಿಯೇ ನೀವು ಕೆಲವೊಂದು ಕರಾರುಗಳನ್ನು ಮಾಡ್ಕೊಳ್ತೀರಾ. ಅದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮೋಸ ಹೋಗುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಯಾವುದೇ ವ್ಯವಹಾರವನ್ನು ಮಾಡಿ ಕಾಗದದ ಪತ್ರಗಳ ಮುಖಾಂತರವೇ ಮಾಡಿಕೊಳ್ಳಿ. ಬಾಯಿಯ ಮಾತಿನಲ್ಲಿ ಯಾವುದೇ ಕರಾರು ಮಾಡಿಕೊಂಡು ವ್ಯವಹಾರವನ್ನು ಶುರು ಮಾಡೋದು ಬೇಡ. ಅದರ ಜೊತೆಗೆ ನಿಮಗೆ ಈ ವಾರದಲ್ಲಿ ಅನೇಕ ರೀತಿಯ ಮೂಲಗಳಿಂದ ನಿಮಗೆ ಹಣಕಾಸು ಒದಗಿರುವಂತಹ ಒಂದು ಯೋಗ ಇದೆ. ಅದನ್ನು ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಖರ್ಚು ಮಾಡಿ. ಯಾಕೆಂದರೆ ಬಂದಿರತಕ್ಕಂತಹ ಸಂಪತ್ತನ್ನು ಜೋಪಾನ ಮಾಡಿಕೊಳ್ಳೋದು ಈ ವಾರದಲ್ಲಿ ನಿಮಗೆ ಬಹಳ ಮುಖ್ಯವಾಗತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಲ್ಪ ಖದೀಮರಿದ್ದಾರೆ, ಅವರ ಕಣ್ಣು ನಿಮ್ಮ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಜಾಗ್ರತೆ ನಿಮಗೆ ಈ ವಾರ ಜಾಸ್ತಿ ಬೇಕಾಗಿದೆ. ಬೇರೆ ಇದೆಲ್ಲವೂ ಕೂಡ ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಇದೆ, ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು.
ಇನ್ನು ತುಲಾರಾಶಿ. ತುಲಾರಾಶಿಯ ಒಂದು ಯಾರು ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಂದರೆ ಲೆದರ್ ಗೂಡ್ಸ್ ಅಂತ ಏನು ಹೇಳ್ತೀವಿ, ಆ ರೀತಿಯ ವ್ಯಾಪಾರಿಗಳು ಯಾರೆಲ್ಲ ಇದ್ದೀರಾ ಅವರಿಗೆ ವಿಶೇಷವಾಗಿ ಲಾಭ ಆಗುವಂತಹ ಒಂದು ಯೋಗ ಇದೆ. ಈ ವಾರದಲ್ಲಿ ಸ್ವಲ್ಪ ನಿಮಗೆ ವ್ಯಾಪಾರ ವ್ಯವಹಾರ ಯಾರು ಮಾಡ್ತಾರೆ ಅಂಥವರಿಗೆಲ್ರಿಗೂ ಕೂಡ ಮೊದಲು ಬರ್ತಾ ಇದ್ದಂತಹ ಲಾಭಕ್ಕಿಂತ ಈ ವಾರದಲ್ಲಿ ಹೆಚ್ಚಿನ ಲಾಭಾಂಶ ಆಗುವಂತಹ ಯೋಗ ನಿಮ್ಮದಾಗಿದೆ. ಆದರೆ ಒಂದೇ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ವಾತದೋಷದಿಂದ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡುವಂತೆ ಇದೆ. ಅದಕ್ಕೆ ಸೂಕ್ತ ಕಾಲದಲ್ಲಿ ಶೀಘ್ರವಾಗಿಯೇ ನೀವು ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೆ ಆದರೆ ಅದು ಉಲ್ಬಣವಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ವಿಪರೀತಕ್ಕೆ ಹೋಗುವಂತಹ ಲಕ್ಷಣಗಳಿದೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಈ ವಾರದಲ್ಲಿ ತುಲಾರಾಶಿಯವರಿಗೆ ಹೆಚ್ಚಿನ ಒಂದು ಕುಟುಂಬದಲ್ಲಿಯೂ ವ್ಯವಹಾರ ಚೆನ್ನಾಗಿರುವಂಥದ್ದಿದೆ. ಜೊತೆಗೆ ನಿಮಗೆ ಮನೆಗೆ ಬರ್ತಕ್ಕಂತಹ ಬಂಧುಗಳಿಂದ ಅಂದರೆ ಮನೆಗೆ ಬರುವ ಯಾವುದೋ ರೀತಿಯ ಬಂಧುವರ್ಗದವರಿರಬಹುದು, ಸ್ನೇಹಿತ ವರ್ಗದವರಿರಬಹುದು, ಅವರಿಂದ ಒಂದು ರೀತಿ ಮನಸ್ಸಿಗೆ ಸಂತೋಷ ಸಂಭ್ರಮ ಕಂಡುಬರುವಂತಹ ಒಂದು ಯೋಗ ಕೂಡ ನಿಮ್ಮದಾಗತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಕೂಡ ಈ ವಾರದಲ್ಲಿ ಹೆಚ್ಚಿನ ಒಂದು ಶುಭ ಫಲಗಳನ್ನು ನೋಡುವಂತಹ ಯೋಗ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿ ಈ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು. ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳಿದೆ. ಆದರೂ ಕೂಡ ಒಂದೆರಡು ಸಮಸ್ಯೆಗಳು ಮಾತ್ರ ಬರುವಂಥದ್ದಿದೆ. ಈ ವೃಶ್ಚಿಕ ರಾಶಿಯವರಲ್ಲಿ ಯಾರೆಲ್ಲ ಈ ಒಂದು ರೀತಿಯ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಾ ಇರ್ತೀರ ಅಂಥವರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಇದೆ. ಮತ್ತು ಸ್ವಲ್ಪ ಸಮಯ ಯಾವ ವಿಚಾರದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಈ ಯಾವುದೋ ರೀತಿಯ ನಿಮ್ಮ ಒಂದು ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥದ್ದು, ಅದಕ್ಕಾಗಿ ಕೆಲವು ಸಮಸ್ಯೆಗಳು ಬರ್ತಕ್ಕಂಥದ್ದು, ಆ ಒಂದು ಕಾಗದ ಪತ್ರಗಳನ್ನು ನೀವು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು ನಿಮಗೆ ಬರುವಂಥದ್ದಿದೆ. ಇದನ್ನು ಹೊರತುಪಡಿಸಿದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಭಗವಂತನ ಕೃಪೆ ಈಗ ಸ್ವಲ್ಪ ನಿಮ್ಮ ಭಾಗಕ್ಕೆ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನೀವು ಯಾವುದೋ ಕೆಲಸವನ್ನು ಇಚ್ಛೆಪಟ್ಟಿದ್ರಿ, ಆ ಇಚ್ಛೆಪಟ್ಟಂತಹ ಕೆಲಸ ನಿಮ್ಮ ಭಾಗಕ್ಕೆ ಈಗ ತನ್ನಷ್ಟಕ್ಕೆ ತಾನೇ ಒದಗ್ತಾ ಇದೆ. ಅದರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಪಿತ್ರಾರ್ಜಿತವಾದಂತಹ ಯಾವುದೋ ಆಸ್ತಿಯ ಬಗ್ಗೆ ನೀವು ಸ್ವಲ್ಪ ಓಡಾಡ್ತಾ ಇದ್ರಿ, ಅದಕ್ಕಾಗಿ ಸ್ವಲ್ಪ ತಿರುಗಾಟ ಇದೆ. ಆದರೆ ತಿರುಗಾಟ ಇದ್ದರೂ ಕೂಡ ಅದರಿಂದ ನಿಮಗೆ ಅನುಕೂಲವಾಗುವಂತಹ ಒಂದು ಯೋಗ ನಿಮ್ಮ ಭಾಗಕ್ಕೆ ಇದೆ. ಈ ರೀತಿ ಅನೇಕ ರೀತಿಯ ಮಿಶ್ರ ಫಲಗಳನ್ನು ನೋಡ್ತಕ್ಕಂತಹ ಒಂದು ವಾರ ಇದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಗುರು ಶಾಂತಿಯನ್ನು ಮಾಡುವಂಥದ್ದು ಬಹಳ ಉತ್ತಮವಾಗತ್ತೆ. ಅಥವಾ ಒಂದು ದಕ್ಷಿಣಾಮೂರ್ತಿಗೆ ನೀವು ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬರೋದರಿಂದ ಸಾಕಷ್ಟು ಲಾಭ ಈ ವಾರದಲ್ಲಿ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಒಂದು ರೀತಿಯ ಬದಲಾವಣೆ, ಹೊಸದಾದ ಬದಲಾವಣೆಯನ್ನು ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಈ ಧನಸ್ಸು ರಾಶಿಯವರು ಬಹಳ ದಿವಸದಿಂದ ಶನಿಯ ಒಂದು ಅವಕೃಪೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗಿದ್ರಿ. ಆದರೆ ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಒಂದು ಆರ್ಥಿಕವಾದಂತಹ ಒಂದು ಲಾಭ ಆಗುವಂಥದ್ದಿದೆ. ಆರೋಗ್ಯದಲ್ಲಿ ಕೂಡ ಹಿಂದಿನಿಂದ ಇದ್ದಂತಹ ಅನೇಕ ರೀತಿಯ ಸಮಸ್ಯೆಗಳು ಈ ವಾರದಲ್ಲಿ ಗುಣಮುಖವಾಗುವಂತಹ ಒಂದು ಸಾಧ್ಯತೆಗಳಿದೆ. ಮತ್ತು ನಿಮಗೆ ಯಾವುದೋ ಒಂದು ಕೆಲಸಕ್ಕೆ ನೀವು ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ರಿ, ಅದು ತುಂಬ ತಿರುಗಾಡಿ ನಿಮಗೆ ಬೇಡಪ್ಪ ಈ ಕೆಲಸ ಅನ್ನೋ ಮಟ್ಟಕ್ಕೆ ನೀವು ಆಗಿದ್ರಿ. ಆದರೆ ಈಗ ಈ ವಾರದಲ್ಲಿ ಆ ಕೆಲಸ ಒಂದು ರೀತಿಯಲ್ಲಿ ಸುಲಭವಾಗಿ ಇದಕ್ಕಿಷ್ಟು ಕಷ್ಟಪಟ್ಟನ ಅನ್ನೋ ರೀತಿಯಲ್ಲಿ ಸುಲಭವಾಗಿ ಪರಿಹಾರ ಆಗುವಂತಹ ಒಂದು ಲಕ್ಷಣಗಳು ಕಂಡುಬರ್ತಾ ಇದೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ನೀವು ನೋಡುವಂಥದ್ದಿದೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಯಾರೆಲ್ಲ ಮಕರ ರಾಶಿಯವರು ರಿಯಲ್ ಎಸ್ಟೇಟನ್ನು ಮಾಡ್ತಾ ಇರ್ತೀರಾ, ಅಂದರೆ ಭೂಮಿಯನ್ನು ಮಾರೋದಕ್ಕೆ ಅಥವಾ ಕೊಂಡುಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ದಲ್ಲಾಳಿಗಳ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇಂಥವರಿಗೆ ಹೆಚ್ಚಿನ ಲಾಭವಾಗುತ್ತೆ. ಅದೇ ನೌಕರರ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅಂಥವರಿಗೆ ಸಾಧಾರಣ ವಾರವಾಗಿದೆ ಇದು. ಮತ್ತು ಈ ವಾರದಲ್ಲಿ ನಿಮಗೆ ಗುರುವಿನ ಕೃಪೆ ಜಾಸ್ತಿಯಾಗಿಯೇ ಇದೆ. ಗುರುವಿನ ಕೃಪೆಯಿಂದಾಗಿಯೇ ನೀವು ಸ್ವಲ್ಪ ಹೆಚ್ಚಿನ ಒಂದು ಲಾಭಾಂಶವನ್ನು ಕಂಡುಕೊಳ್ಳುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಭಾಗಕ್ಕೆ ಸಿಗ್ತಾ ಇದೆ. ಜೊತೆಗೆ ನಿಮಗೂ ಕೂಡ ಯಾವುದೋ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ನೀವು ಯಾವುದೋ ಬಹಳ ದಿವಸದಿಂದ ಯಾವುದೋ ಕೇಸ್ ನಡೀತಾ ಇತ್ತು,
ಅದು ಈ ವಾರದಲ್ಲಿ ನ್ಯಾಯಾಲಯದಿಂದ ತೀರ್ಪು ಬರುವಂತೆ ಇದೆ, ಅದು ನಿಮ್ಮಂತೆ ಆಗುವಂತೆ ಇದೆ. ಹಾಗಾಗಿ ನಿಮಗೆ ಈ ವಾರ ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ತುಂಬ ದಿವಸದಿಂದ ನ್ಯಾಯಾಲಯಕ್ಕೆ ನೀವು ಅಲೆದಾಡ್ತಾ ಇದ್ರಿ, ಓಡಾಡ್ತಾ ಇದ್ರಿ, ಕೇಸು ತೀರ್ಮಾನ ಆಗಿರಲಿಲ್ಲ. ಈ ವಾರದಲ್ಲಿ ಅದು ತೀರ್ಮಾನ ಆಗುವಂತೆ ಇದೆ. ಹಾಗಾಗಿ ಮಕರ ರಾಶಿಯವರಿಗೆ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಈ ವಾರ ಅತ್ಯಂತ ಶುಭಪ್ರದವಾಗಿದೆ. ಯಾರೆಲ್ಲ ತಾಂತ್ರಿಕ ಅಂದರೆ ಇಂಜಿನಿಯರಿಂಗ್ ಸ್ಕಿಲ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅಂಥವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಮಾನ ಸಮ್ಮಾನಗಳಾಗ್ತಕ್ಕಂಥದ್ದು, ಅವರ ಕೆಲಸದಲ್ಲಿ ಹೆಚ್ಚಿನ ಬಡ್ತಿ ಸಿಕ್ಕುವಂಥದ್ದು, ಈ ರೀತಿ ಎಲ್ಲ ಆಗುವಂತೆ ಇದೆ. ಆ ಕೆಲಸದಲ್ಲಿ ವಿಶೇಷವಾದ ಒಂದು ಪರಿಶ್ರಮವನ್ನು ತೋರಿಸಿರ್ತೀರಿ. ಹಾಗಾಗಿ ನಿಮ್ಮ ಒಂದು ಕೆಲಸಕ್ಕೆ ಒಳ್ಳೆಯ ಒಂದು ಉನ್ನತ ಸ್ಥಾನ ಲಭಿಸುತ್ತೆ. ಆದರೆ ಹಿಂದಿನಿಂದ ಇದ್ದಂತಹ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಈ ವಾರದಲ್ಲಿ ಉಲ್ಬಣವಾಗುತ್ತೆ. ಅದಕ್ಕಾಗಿ ನೀವು ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಸೂಕ್ತವಾದ ಚಿಕಿತ್ಸೆಯನ್ನು ಅದಕ್ಕೆ ಮಾಡಿಕೊಳ್ಳಿ. ಅದೊಂದನ್ನು ಹೊರತುಪಡಿಸಿದರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಪಟ್ಟಿದ್ರಿ, ಅವರಿಗೆ ಈ ವಾರ ಶುಭ ಫಲ ಕೊಡುವಂತಹ ವಾರ. ನೀವು ಹೊರಕ್ಕೆ ಹೋಗೋದಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ನಿಮಗೆ ಸಿಕ್ಕುವಂತೆ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಕೂಡ ಉತ್ತಮವಾಗಿರ್ತಕ್ಕಂತಹ ವಾರ. ಇನ್ನು ಮೀನರಾಶಿಯವರಿಗೆ ಯಾವುದೋ ಪ್ರಯಾಣಕ್ಕೆ ನೀವು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ. ಆ ಪ್ರಯಾಣವನ್ನು ಈ ವಾರದಲ್ಲಿ ಮಾಡ್ತೀರಿ. ಅದರಲ್ಲೂ ಕೂಡ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಸೂಕ್ತವಾದ ಕಾಲವಾಗಿದೆ. ಆದರೆ ಪ್ರಯಾಣಕ್ಕೆ ಬೇಕಾಗುವಂತಹ ಎಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿದ್ದೆ ಆದರೆ ಆ ಪ್ರವಾಸ ನಿಮಗೆ ಸುಖಕರವಾಗಿ ಇರುತ್ತೆ. ಅಷ್ಟೇ ಅಲ್ಲ, ಮೀನರಾಶಿಯವರ ಯಾರೆಲ್ಲ ಮಕ್ಕಳಿರ್ತಾರೆ ಅವರ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳ ಕಡೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅವರ ಜೊತೆಯಲ್ಲಿ ಸ್ವಲ್ಪ ನೀವು ಬೆರೆತು ಅವರನ್ನು ನೋಡಿಕೊಂಡಿದ್ದೆ ಆದರೆ ಅವರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ಲಾಭ ಆಗುವಂಥದ್ದಿದೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೂಡ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಆಗುವಂಥದ್ದಿದೆ. ಹೊಸ ಜನಗಳ ಒಂದು ಸಂಪರ್ಕ ಸಿಗ್ತಾ ಇದೆ. ಅದರಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ರೀತಿಯೆಲ್ಲ ಇರ್ತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಕೂಡ ಸಾಕಷ್ಟು ರೀತಿಯ ಶುಭ ಫಲಗಳು ಕಂಡುಬರುವಂತೆ ಇದೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಭವಿಷ್ಯವಾಗಿದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.